ಅನ್ನುವಂತ ಕುತೂಹಲ ಅಲ್ವಾ. ರೂಪಾಂತರಗೊಂಡಿರುವಂತ ಕೊರೋನಾ ಅಂದ್ರೇನು, ಹೇಗ್ ಬರುತ್ತೆ, ಅದರ ಲಕ್ಷಣ ಏನು, ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡುವಂಥದ್ದು. ಕೊರೋನಾ ಹೊಸ ವೈರಸ್ನ ಲಕ್ಷಣಗಳು ಯಾವುದು ಹಾಗಾದ್ರೆ? ನ್ಯೂಸ್18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತೀವಿ. ಇನ್ನೆಂತ ಲಕ್ಷಣ ಇದೆಯಪ್ಪ, ಕೊರೋನಾಗೆ ಇದ್ದಂತ ಲಕ್ಷಣಗಳೇ ಇರಬರ ರೋಗಕ್ಕಿದ್ದಂತ ಎಲ್ಲಾ ಲಕ್ಷಣಗಳನ್ನ ಸೇರಿಸ್ಬಿಟ್ಟು ಕೊರೋನಾಗೆ ಇದ್ದಂತ ಲಕ್ಷಣ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇನ್ನು ಇದಕ್ಕೆ ಯಾವ ರೀತಿಯಾಗಿದೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ವಾತಾವರಣಕ್ಕೆ ತಕ್ಕಂತೆ ವೈರಸ್ಗಳ ರೂಪ ಕೂಡ ಬದಲಾಗ್ತಾ ಇದೆ. ಇದುವರೆಗೆ 4000 ವಿವಿಧ ರೂಪದ ಲಕ್ಷಣಗಳು ಇರುವಂಥದ್ದು. ಇತ್ತೀಚೆಗೆ 17 ವೇರಿಯೇಷನ್ಗಳನ್ನ ಗುರುತಿಸಿದ್ದಾರೆ ಸೈಂಟಿಸ್ಟ್ಗಳು. ಇಲ್ಲಿ ಈ 17ರಲ್ಲಿ ಒಂದು N501Y ಎನ್ನುವಂತ ರೂಪಾಂತರಗೊಂಡಿರುವಂತ ವೈರಸ್. ಬ್ರಿಟನ್ ಅಲ್ಲಿ N501Y ನಿಂದಾಗಿ ಸೋಂಕು ತಗುಲಿದೆ. ಇದೇ ರೂಪಾಂತರಗೊಂಡಿರುವಂತ ವೈರಸ್. ಒಟ್ಟು 1000ಕ್ಕೂ ಅಧಿಕ ರೋಗಿಗಳು ಪತ್ತೆ ಆಗಿರುವಂತದ್ದು ಬ್ರಿಟನ್ ಅಲ್ಲಿ. ವೈರಸ್ ಸಂಶೋಧನೆಗೆ ವಿಜ್ಞಾನಿಗಳ ತಂಡ ಇದೆ, ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಕೋವಿಡ್-19ಗಿಂತ ತುಂಬಾ ವೇಗವಾಗಿ ಹರಡ್ತದಂತೆ ಈ ಒಂದು ರೂಪಾಂತರಗೊಂಡಿರುವಂತ ವೈರಸ್. ಈಗ ಹೊಸ ವೈರಸ್ಗೆ ಹೊಸ ಲಸಿಕೆ ಕೂಡ ಬೇಕಿದೆ. ಈಗ ಕಂಡಿಡಿದಿರುವಂತ ವ್ಯಾಕ್ಸಿನ್ ಸಾಕಾಗೋದಿಲ್ಲ ಈ ಒಂದು ವೈರಸ್ಗೆ. ನಿಮಗೆ ತೋರಿಸ್ತಾ ಇದೀವಿ ಹೇಗಿದೆ ಕೊರೋನಾ ಹೊಸ ರೂಪ. ಅಂದ್ರೆ ಕೊರೋನಾಗಿಂತಲೂ ಕೂಡ 40% ಅಷ್ಟು ಹೆಚ್ಚು ಅಪಾಯಕಾರಿ. ಕೊರೋನಾ ಅನ್ನೋದೇ ಅಪಾಯಕಾರಿ, ಇದು ಅದಕ್ಕಿಂತ 40% ಹೆಚ್ಚು ಅಪಾಯಕಾರಿ ಅಂತೆ. ಕೊರೋನಾಗಿಂತ 70% ವೇಗದಲ್ಲಿ ಹರಡ್ತದಂತೆ. ಕೊರೋನಾನೇ ವೇಗದಲ್ಲಿ ಹರಡುತ್ತೆ, ಇನ್ನು 70% ವೇಗ ಅಂದ್ರೆ ಒಬ್ಬನ್ನ ಟಚ್ ಮಾಡಿದ್ರೆ ಒಬ್ರಿಗೆ ಹರಡ್ತಾ ಇದ್ದಿದ್ದಂಥದ್ದು ಈಗ 10 ಜನಕ್ಕೆ ಹರಡುತ್ತೆ, ಹಂಗಾಗ್ಬಿಟ್ಟಿದೆ. ಸೊ ಹೀಗಾಗಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿರುವಂಥದ್ದು. H69V70 ಕೊರೋನಾ ಅಂತ ಹೆಸರಿಡಲಾಗಿದೆ. ಬ್ರಿಟನ್ ಅಲ್ಲಿ ಹಾಲಿ ಸೋಂಕಿತರ ಪೈಕಿ 75% ಜನರಲ್ಲಿ ಪತ್ತೆ ಆಗಿರುವಂಥದ್ದು. ಇದು ಹಾಲಿ ಸೋಂಕಿತರ ಪೈಕಿ ಅಂದ್ರೆ ಆಕ್ಟಿವ್ ಕೇಸಸ್ಗಳ ಪೈಕಿ 75% ಅಷ್ಟು ಇವರೇ ಆಗಿದ್ದಾರೆ. ಬ್ರಿಟನ್, ಡೆನ್ಮಾರ್ಕ್ ಸೇರಿದಂತೆ ಇನ್ನು ನಾನಾ ದೇಶಗಳಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿದೆ. 7 ದೇಶಗಳಲ್ಲಿ ವೈರಸ್ ಪತ್ತೆ ಆಗಿರುವಂಥದ್ದು. ಯುರೋಪ್ನ ಎಲ್ಲಾ ರಾಷ್ಟ್ರಗಳಿಗೆ ವೈರಸ್ ಹರಡಿರುವಂತಹ ಒಂದು ಅನುಮಾನ ಇರುವಂಥದ್ದು. WHO ನಿಂದ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಎಲ್ಲೆಲ್ಲಿ ಈ ಒಂದು ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ ಪತ್ತೆ ಆಗಿದೆ ಅಲ್ಲಲ್ಲಿ. ಈಗ UK ಕಂಡು ಬಂದಿರುವಂಥ ಹೊಸ ಸ್ಟ್ರೈನ್ಗೆ ವೇರಿಯಂಟ್ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಹೆಸರಿಟ್ಟಿದ್ದಾರೆ. ಡಿಸೆಂಬರ್ VUI ಅಂತೇಳಿ ಹೆಸರಿಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ವೇರಿಯೇಷನ್ಸ್ ಎಲ್ಲ RNA ವೈರಸ್ ಅಂದರೆ ನಮಗೆ ಕಾಮನ್ ನೆಗಡಿ ಕೋಲ್ಡ್ ಏನು ಬರುತ್ತೆ ಅದು ಸಹ RNA ವೈರಸ್ಸು, ಅದರಲ್ಲೂ ವೇರಿಯೇಷನ್ಸ್ ಇದ್ದೇ ಇದೆ. ಸೊ ಈಗ ಯಾಕೆ ಚಿಂತೆಗೀಡು ಮಾಡುವಂಥ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ 17 ವೇರಿಯೇಷನ್ಸ್ನ ಕಂಡಿಡಿದ್ದಾರೆ. ಈ 17ರಲ್ಲಿ ಒಂದು ಅಗೈನ್ ವೆರಿ ಇಂಪಾರ್ಟೆಂಟ್. ಸೊ ಇದುವರೆಗೂ ಅಂದರೆ ಡಿಸೆಂಬರ್ 13ವರೆಗೂ ಡೇಟಾ ಇದೆ. 1108 ಕೇಸಸ್ಸು UK ಡಿಟೆಕ್ಟ್ ಆಗಿದೆ. ಸೊ ಆಗಲೇ ಹೇಳ್ದಂಗೆ ಇದು 4000 ವೇರಿಯೇಷನ್ಸ್ ಇದುವರೆಗೂ ಬಂದಿದೆ. ಸೊ ಇದು ಯಾವುದು ನಮಗೆ ತಲೆ ಬಿಸಿ ಮಾಡುವಂಥದ್ದು ಇರಲಿಲ್ಲ. ಈಗ ಯಾಕೆ ಈ 17ರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿದ್ರೆ ಸ್ಪೈಕ್ ಪ್ರೋಟೀನ್ ವಿಚಾರವಾಗಿ. ಸೊ ಈ ಥರ ವೇರಿಯೇಷನ್ ಇರೋದಕ್ಕೆ ಆ ಕೇಸಸ್ ಜಾಸ್ತಿ ಆಗಿದೆಯಾ ಅಥವಾ ಜಾಸ್ತಿ ಆಗಿರೋ ಕಡೆ ಈ ವೈರಸ್ ಸರ್ವೈವ್ ಆಗಲಿಕ್ಕೆ ಈ ಥರ ಮ್ಯೂಟೇಷನ್ ಆಗಿದೆಯಾ ಅನ್ನೋದು ಇನ್ನೂ ಸಾಲ್ವ್ ಆಗಿಲ್ಲ. ಆ ಕ್ವಶನ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸೊ ಹಂಗಾಗಿ ಆ್ಯಸ್ ಆಫ್ ಟುಡೇ ಎದುರುವಂಥದ್ದಲ್ಲ. ಅಟ್ ದ ಸೇಮ್ ಟೈಮ್ ಈ ಹೊಸ ವೈರಸ್ಸು ಇದರಿಂದನೇ ಅಲ್ಲಿ ಸ್ಪ್ರೆಡ್ ಜಾಸ್ತಿ ಸ್ಪೈಕ್ ಕಾಣ್ತಾ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಇದು ವರಿ. ಬ್ರಿಟನ್ನಲ್ಲಿ ಒಂದು ಆಘಾತಕರ ಬೆಳವಣಿಗೆ ಆಗುತ್ತೆ. ಏನಂದರೆ ಭಾನುವಾರ ಒಂದೇ ದಿವಸ ಆಲ್ಮೋಸ್ಟ್ 35,000 ಹೊಸ ಕೇಸ್ಗಳು ಕೋವಿಡ್ ಪತ್ತೆ ಆಗುತ್ತೆ. ಇದು ಒಂದು ಹೊಸ ರೀತಿಯ ಕೋವಿಡ್ ವೈರಸ್ಸು. ಇದು 70% ವೇಗದಲ್ಲಿ ಸ್ಪ್ರೆಡ್ ಆಗ್ತಿದೆ. ವ್ಯಾಕ್ಸಿನ್ ಬರೋವರೆಗೂ ಎಲ್ಲರೂ ಮನೆಯಲ್ಲಿ ಇರಿ ಅಂತ. ಹೀಗೆ ನಮ್ಮ ಭಾರತದಲ್ಲೂ ಕೂಡ ಈಗ ಲಂಡನ್ನಿಂದ ತುಂಬ ಫ್ಲೈಟ್ಸ್ಗಳು ಬರ್ತಾ ಇದೆ ಇಂಡಿಯಾಗೆ. ಅದನ್ನೆಲ್ಲ ಮೇಲೆ ಒಂದು ತಡೆ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲಿರೋ ಹೊಸ ವೇರಿಯಂಟ್ ಕೋವಿಡ್ ವೈರಸ್ಸು ನಮ್ಮ ದೇಶದಲ್ಲೂ ಲಗ್ಗೆ ಇಕ್ಬೋದು. ಇದು ಲಗ್ಗೆ ಇಕ್ಕಿದ್ರೆ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಮತ್ತೆ ನಾವು ಲಾಕ್ಡೌನ್ ಒಂಥರ ಮಾಡಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಕೊರೋನಾ ವೈರಸ್ ಹರಡಿದಂತ ಸಂದರ್ಭದಲ್ಲಿ ಕರ್ನಾಟಕ ಯಾವ ರೀತಿಯಾಗಿ ತತ್ತರಿಸಿ ಹೋಗಿತ್ತು, ಸರ್ಕಾರ ಮಾಡಿದಂತ ಎಡವಟ್ಟು ಕೂಡ ಅದಕ್ಕೆ ಕಾರಣಗಳು ಅಂತ ನಮಗೆ ಗೊತ್ತಿದೆ. ಈಗ ಲಂಡನ್ ನಲ್ಲಿ ಪತ್ತೆ ಆಗಿರುವಂತಹ ಈ ಒಂದು ವೇಗವಾದಂತ ವೈರಸ್, ರೂಪಾಂತರಗೊಂಡಿರುವಂತಹ ವೈರಸ್ನಿಂದಾಗಿ ಮತ್ತಷ್ಟು ಎಚ್ಚರಿಕೆಯನ್ನ ಕೈಗೊಳ್ಳಬೇಕಾಗಿದೆ. ಈ ಹಿಂದೆ ಆದಂತ ಎಡವಟ್ಟುಗಳನ್ನ ಸರಿಪಡಿಸಿಕೊಳ್ಬೇಕಾಗಿರುವಂತದ್ದು. ಯಾವ ರೀತಿಯಾಗಿ ಸರ್ಕಾರ ಈಗ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ? ಪೃಥ್ವಿರಾಜ್, ಕೋವಿಡ್-19 ಇನ್ನೂ ಕೂಡ ಅದರ ಲಸಿಕೆ ಸಿಕ್ಕಿಲ್ಲ. ಈಗ N501 ರೂಪಾಂತರಗೊಂಡಿರುವಂಥ
ಬ್ರಿಟನ್ನಲ್ಲಿ ಈಗಾಗಲೇ ಕಾಣಿಸ್ಕೊಂಡಿರುವಂಥ ಈ ಕೊರೋನಾ ವೈರಸ್ ಏನಿದೆ ಇದು 70% ಹೆಚ್ಚು ಸ್ಪೀಡ್ ಆಗಿ ಕನೆಕ್ಟ್ ಆಗ್ತಿರುವಂಥ ಈ ಕೊರೋನಾ ವೈರಸ್ ಸಂಬಂಧ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರನೂ ಕೂಡ ಅಂದರೆ ಭಾರತದಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ಈಗಾಗಲೇ ಮುಂದೆ ಮಾಡ್ತಾ ಇದ್ದಾರೆ. ಆದರೆ ಕೋವಿಡ್-19 ಸಂದರ್ಭದಲ್ಲಿ ಆದಂಥ ನಿರ್ಲಕ್ಷ್ಯಗಳನ್ನು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರ ಬ್ರಿಟನ್ ಸೇರಿದಂತೆ 7 ದೇಶಗಳು ಕೂಡ ಈಗಾಗಲೇ ಈ ಸ್ಪ್ರೆಡ್ ಆಗ್ತಿರುವಂಥ ಈ N501 ಕೊರೋನಾ ಏನಿದೆ ಈ ಹಿನ್ನೆಲೆಯಲ್ಲಿ ಬ್ರಿಟನ್ನಿಂದ ಬರುವಂಥ ಫ್ಲೈಟ್ಗಳೆಲ್ಲವನ್ನು ಕೂಡ ಡಿಸೆಂಬರ್ 31ರವರೆಗೂ ಕೂಡ ಕ್ಯಾನ್ಸಲ್ ಮಾಡಿದೆ. ಇದು ಮೊದಲು ಮಾಡ್ತಿರುವಂಥ ಆದೇಶ ಕೇಂದ್ರ ಸರ್ಕಾರದಿಂದ, ಇದು ಬಹಳ ಉತ್ತಮ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಜನವರಿಯಿಂದ ಶಾಲೆಗಳನ್ನು ಪುನರಾರಂಭ ಮಾಡಲಿಕ್ಕೆ ಮುಂದಾಗ್ತಾ ಇದೆ. SSLC ಮತ್ತು PUC ಸೆಕೆಂಡ್ ಇಯರ್, ಇದರ ಜೊತೆಗೆ ವಿದ್ಯಾಗಮ 6ರಿಂದ 9ನೇ ತರಗತಿವರೆಗೂ ಕೂಡ ವಿದ್ಯಾಗಮ ಶುರು ಮಾಡಲಿಕ್ಕೂ ಕೂಡ ಸರ್ಕಾರ ಜನವರಿ 1ನೇ ತಾರೀಕಿಂದ ಶುರು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇವೆಲ್ಲವುಗಳು ಕೂಡ ಇಲ್ಲಿವರೆಗೂ ಏನು ಕೊರೋನಾ ಇನ್ನೇನು ಮುಗ್ದೇ ಹೋಯ್ತು, ನಾವು ಆರಾಮಾಗಿ ಮಾಸ್ಕ್ ಇಲ್ಲದೆ ಓಡಾಡ್ಬೋದು ಅಂತೇಳಿ ಜನ ಏನು ಓಡಾಡ್ತಾ ಇದ್ದಾರೆ, ಇನ್ನೂ ಸದ್ಯಕ್ಕೆ ಇಲ್ಲ. ಈ ಮಾಸ್ಕ್ಗಳನ್ನು ಮತ್ತು ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಕ್ಕೆ ಸರ್ಕಾರನೂ ಕೂಡ ಸಾಕಷ್ಟು ಮಾರ್ಗದರ್ಶನಗಳು ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಅನಿವಾರ್ಯವಾಗಿ ಮುಂದಾಗಬೇಕಾದಂಥ ಪರಿಸ್ಥಿತಿ ಬರ್ತಿದೆ. ಸೊ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಏನು ಸಲಹೆಯನ್ನು ತೆಗೆದುಕೊಳ್ಳುತ್ತೆ, ಆ ನಂತರ ಮತ್ತೊಂದು ಸಭೆನೂ ಕೂಡ ನಡೆಯಲಿದೆ. ಆ ಸಭೆಯ ನಂತರ ಸರ್ಕಾರಿ ಶಾಲೆಗಳು ಪುನರಾರಂಭ ಮತ್ತು ಖಾಸಗಿ ಶಾಲೆಗಳ ಪುನರಾರಂಭ ಇರ್ಬೋದು, ಅದೇನಾದರೂ ಡೇಟ್ ಮತ್ತೆ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆಯೂ ಇದೆ. ಯಾಕಂದರೆ ಜನವರಿ 1ನೇ ತಾರೀಕಿಂದ ಶಾಲೆಗಳನ್ನು ಪುನರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು. 9 ತಿಂಗಳ ಕಾಲ ಕರೋನಾದಿಂದಾಗಿ ಶಾಲೆಗಳು ತೆರೆದಿದ್ದಿಲ್ಲ. ಇನ್ನೇನು ಎಲ್ಲ ಕರೋನಾ ಮುಗದೇ ಹೋಯ್ತು ಅಂತೇಳಿ ಅಂದ್ಕೊಳ್ಳುವಷ್ಟರಲ್ಲೇ ಮತ್ತೊಂದು ರೂಪಾಂತರ ರೀತಿಯಲ್ಲಿ ಹೈ ಸ್ಪೀಡ್, ಮೊದಲಿದ್ದಂಥ ಕೋವಿಡ್-19 ಸ್ಪೀಡ್ ಏನಿದೆ ಬಹಳ ಕಡಿಮೆ, ಆದರೆ ಇದು ತ್ವರಿತಗತಿಯಲ್ಲಿ ಕನೆಕ್ಟ್ ಆಗುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ N501 ಕರೋನಾ ಏನಿದೆ ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಇದನ್ನು ಅವಾಯ್ಡ್ ಮಾಡ್ಬೋದು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸಾಕಷ್ಟು ರೀತಿಯಾದಂಥ ಟಫ್ ರೂಲ್ಸ್ಗಳನ್ನು ತೆಗೆದುಕೊಳ್ಬೇಕಾಗದೆ. ಇಲ್ಲದೆ ಹೋದರೆ ಕೋವಿಡ್-19ಗೆ ಭಾರತ ಸಾಕಷ್ಟು ನಲಿಗೆ ಹೋಗಿತ್ತು. 21 ದಿನಗಳ ಕಾಲ ಹೆಚ್ಚು ಲಾಕ್ಡೌನ್ ಆಗಿತ್ತು. ಸೊ ಇದು ಏನಾದರೂ ಒಂದು ವೇಳೆ ಭಾರತಕ್ಕೆ ಬಂದಿದ್ದೇ ಆದರೆ ಬಹಳ ಅನಾಹುತ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರನೂ ಕೂಡ ಟಫ್ ರೂಲ್ಸ್ಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶರಣು.